ಎನಿವೆ ಲೆಜೆಂಡ್ಸ್, ನಮ್ಮ ಕಣ್ಮುಂದೆ ನಾಳೆ ರೆವಲ್ಯೂಷನ್ ಡೇ, ಇಡೀ ಇಂಡಿಯಾದಲ್ಲಿ ರೆವಲ್ಯೂಷನ್ ಆಗ್ತಕ್ಕಂತ ವೀಕ್ ಅಂತ ಹೇಳ್ಬೋದು. ಸೊ ಬಹಳ ಅದ್ದೂರಿಯಾಗಿ ಈ ವಾರನ ಒಂದು ಒಳ್ಳೆ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಕಾಣುತ್ತೆ. ಆರ್ಕೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾ ತುಂಬಾ ಗುಡ್ ನ್ಯೂಸ್ ಗಳು ಸಿಗ್ತಾ ಇದೆ. ಏನಂತ ಗೊತ್ತಿಲ್ಲ. ಇವತ್ತು 6 o'clock ಇಂದ ಅಪ್ ಟು 7 o'clock ತನಕ ನಾನು ಇಮೇಜ್ ಹಾಕಿದ್ದೆ. ಝೂಮ್ ನಡೀತಿತ್ತು. ನಾರ್ತ್ ಇನ್ ಇಬ್ರು ಲೀಡರ್ಸ್, ಮೈನ್ ಲೀಡರ್ಸ್, ಕಮಲೇಶ್ ಅಂತ ಹೇಳಿ ಸೇಫ್ ಶಾಪ್ ನ ಡೈಮಂಡ್ ಎಕ್ಸಿಕ್ಯೂಟಿವ್ ಕ್ಯಾಲ್ಕಟ್. ಎಷ್ಟು ಸುದೀರ್ಘವಾಗಿ ಡಿಸ್ಕಷನ್ ಆಯ್ತು ಅಂತ ಹೇಳಿದ್ರೆ, ಆ ಟೋಟಲ್ ಟೀಮ್ ಕನ್ವರ್ಟ್ ಟು ಆರ್ ಕೆ ಫ್ಯಾಮಿಲಿ. ಸೊ ನಾವ್ ಇಂಡಿಯಾದ ಫ್ಯೂಚರ್ ಯಾರು ಇತ್ತು ಅಂದ್ರೆ ಒನ್ ಅಂಡ್ ಓನ್ಲಿ ಆರ್ ಕೆ. ಇಡೀ ಇಂಡಿಯಾದಲ್ಲಿ ನಾವೆಲ್ಲ ಕರ್ನಾಟಕಕ್ಕೆ ನಿಂತಿಲ್ಲ ಬಿಡಿ. ಈಗಿನ ಚಾಂಪಿಯನ್ ಆ ಚಾಂಪಿಯನ್ ಅಲ್ಲ, ಪರ್ಮನೆಂಟ್ ಚಾಂಪಿಯನ್ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ. ನಾನು ಆದ್ರೆ ಪರ್ಮನೆಂಟ್ ಚಾಂಪಿಯನ್. 2030ಕ್ಕೆ ಇಂಡಿಯಾದಲ್ಲಿ ನಂಬರ್ 1 ಕಂಪನಿ ಆದ್ರೆ ಅದು ವಿ ಸ್ಟಾರ್. ಇಡೀ ಇಂಡಿಯಾದಲ್ಲಿ ನಂಬರ್ 1 ಕಂಪನಿಯಲ್ಲಿ ನಂಬರ್ 1 ಟೀಮ್ ಆದ್ರೆ ಅದು ಒನ್ ಅಂಡ್ ಓನ್ಲಿ ಅಂತ ಹೇಳಿ ಆ ಲೆವೆಲ್ಗೆ ಒಂದೊಂದೇ ಟೀಮ್. ರೀಸೆಂಟ್ ಆಗಿ 4 ಟೀಮ್ ಇವತ್ತು ನಮ್ಗೆ ನಾರ್ತ್ ಇಂಡಿಯಾದಲ್ಲಿ ನಮ್ಗೆ ಆಡ್ ಆಯ್ತು. ಸೊ ಬಹಳ ಖುಷಿ ಆಯ್ತು. ಒಂದ್ ವೆಲ್ ಲೆಜೆಂಡ್ ಪರ್ಸನ್. ಶಾರ್ಟ್ಲಿ ಅದ್ರದ್ದೆಲ್ಲ ಧಮಾಕಗಳು ನಿಮ್ಗೆ ಒಂದೊಂದೇ ಗೊತ್ತಾಗತ್ತೆ. ಸೊ ಹಾಗಾಗಿ ಲೆಜೆಂಡ್ಸ್, ಇವತ್ತೆಲ್ಲ ನೋಡಿ, ಯಾವಾಗ ಈ ರೆವಲ್ಯೂಷನ್ ಕ್ರಿಯೇಟ್ ಆಗತ್ತೆ ಅಂದ್ರೆ ನಾವೇನ್ ಕೊಡ್ತೀವಿ ಪಬ್ಲಿಕ್ಕಿಗೆ, ಆ ಪಬ್ಲಿಕ್ ಅದನ್ನ ರಿಸೀವ್ ಮಾಡ್ಕೋತಾರೆ ಸ್ನೇಹಿತರೆ. ಯಾವತ್ತೂ ಒಬ್ಬ ವ್ಯಕ್ತಿಗೆ ಒಳ್ಳೇದನ್ನ ನೀವು ಮಾತಾಡ್ತಾ ಇರ್ಬೇಕು, ಒಳ್ಳೇದನ್ನ ಹೇಳ್ತಾ ಇರ್ಬೇಕು ಅಂತ ನಾನು ಯಾವಾಗ್ಲೂ ನಿಮ್ಗೆ ಹೇಳ್ತಾ ಇರ್ತೀನಿ. ಕಮಲೇಶ್ ಅನ್ನೋ ವ್ಯಕ್ತಿ, ನಾನು ಕಂಪನಿಯಿಂದ ಗೋವಾಗ್ ಹೋಗ್ಬೋದು, ಎಲ್ಲೇ ಹೋಗ್ಬೋದು ಸ್ನೇಹಿತರೆ. ಅವಾಗ ಹೋದಾಗ ಪ್ರೀತಿ ವಿಶ್ವಾಸದಲ್ಲಿ ನಾರ್ತ್ ಇಂಡಿಯಾದನ್ನ ನಾವು ಮಾತಾಡ್ತಿದ್ವು, ನಾರ್ತ್ ಇಂಡಿಯಾದವ್ರನ್ನ ನಾವು ಮಾತಾಡಿಸ್ತಿದ್ವು, ಖುಷಿಯಾಗಿ ಮಾತಾಡ್ತಿದ್ವು. ಅವ್ರಿಗೇನೋ ಒಂದು ರೀಸೆಂಟ್ ನಾರ್ತ್ ಇಂಡಿಯಾದಲ್ಲಿ ಒಂದು ಪ್ರಾಬ್ಲಮ್ ಆಗಿತ್ತು. ಅದೊಂದು ಸಾಲ್ವೇಷನ್ಗೆ ನಾನು ಇಂಡೈರೆಕ್ಟ್ಲಿ ನಿಂತೆ. ಪ್ರಾಬ್ಲಮ್ ಸಾಲ್ವೇಷನ್ಗೆ ನಾನು ಟೋಟಲ್ ವಿ ಸ್ಟಾರ್ ಸಾಲ್ವೇಷನ್ಗೆ ನಿಂತಿದ್ದು. ನಾನು ಟೀಮ್ ವೈಸಿಗೆ ಅಂತ ನಿಲ್ಲಿಲ್ಲ. ಆದ್ರೆ ಅವತ್ತಿದು ಪ್ಲಸ್ ಆಯ್ತು. ಇವತ್ತು ಇಲ್ಲ ಸರ್, दे दे तो हमको आर के फैमिली से दे दो सर, हम देख रहे हैं सर कितना जलवा कर रहा है सರ್ ಅಂತೇಳಿ. ಅಂದ್ರೆ ಯಾವ ಲೆವೆಲಿಗೆ ಒಬ್ಬೊಬ್ಬರೇ. ನಾನು ಅದಕ್ಕೆ ಹೇಳ್ತಕ್ಕಂಥದ್ದು, ಸಕ್ಕರೆಯಾಗಿ ಇರುವೆ ಆಗಕ್ ಹೋಗ್ಬೇಡಿ ಅಂತೇಳಿ. ಸಕ್ಕರೆ ಆದ್ರೆ ಇರುವೆ ಹುಡ್ಕೊಂಡ್ ಬರುತ್ತೆ ಅಂತಾರಲ್ಲ. ನಮ್ಮ ಒಳ್ಳೆತನ ಅಂತಕ್ಕಂಥದ್ದು ಒಂದೊಂದೇ ಟೀಮ್. ನೋಡಿ, ಎಲ್ಲರಿಗೂ ಒಂದು ಟೈಮ್ ಬರ್ಬೇಕು ಸ್ನೇಹಿತರೆ. ಎಲ್ಲರಿಗೂ ಒಂದು ಟೈಮ್ ಬರ್ಬೇಕು. ಚೆನ್ನಾಗಾದಾಗ ಹಿಗ್ಗದು, ಸ್ಮಾಲ್ ಆದಾಗ ಕುಗ್ಗದು. ನನ್ ಜಾಯಮಾನದಲ್ಲಿ ಅದಿಲ್ಲ. ಹಿಗ್ಗದು ಕುಗ್ಗ ಪ್ರಶ್ನೆಗಳು ನನ್ ಲೈಫಲ್ಲೇ ಇಲ್ಲ. ಯಾರು ಏನ್ ಬೇಕಾದ್ರೆ ಮಾಡ್ಕೊಂಡು ಹೋಗ್ಲಿ, ನನ್ನ ವರ್ಚಸ್ಸು ಏನ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅದು ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀನಿ. ಸೊ ಇವತ್ತು ಅದ್ರ ಫಲ ಇವತ್ತು ನನಗೆ ವಾಪಸ್ಸು, ನಾವೇನ್ ಕರ್ನಾಟಕ 1 ಸ್ಟೇಟ್ ಅಂತ ಇದೀವಿ ಸ್ನೇಹಿತರೆ. ಇಡೀ ಇಂಡಿಯಾದಲ್ಲಿ 31 ಸ್ಟೇಟ್ ಇದೆ. ಟೋಟಲ್ ಆರ್ಕೆಗೆ ಅಪೋಸಿಟ್ 30 ಸ್ಟೇಟು ಕೈ ಜೋಡ್ಸೋ ಲೆವೆಲ್ಗೆ ಇವತ್ತು ಬರ್ತಾ ಇದೆ ಸ್ನೇಹಿತರೆ. ಅದಕ್ಕೆ ನಮ್ಗೆ ಏನು ಬೇಕು, ನಾವ್ ಯಾವತ್ತು ಲೀಡರ್ಸ್ ಮೀಟಿಂಗ್ ಅಲ್ಲಿ ಹೇಳ್ತಾ ಇರ್ತಾರೆ, ಸ್ಕಿಲ್ ಬೆಳೆಸ್ಕೊಳ್ಳಿ, ಸ್ಕಿಲ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅಪ್ಲೈನ್ ಇಂದ ಅಂತ ಹೇಳ್ತಾ ಇರ್ತಾರೆ. ನೋಡಿ, ನನಗೆ ಬ್ಯಾಕ್ ಟು ಬ್ಯಾಕ್ ಹಿಂದಿ ವಾತಾವರಣಗಳು ಬೇಕಾಗಿತ್ತು ಸ್ನೇಹಿತರೆ. ಕಲಿತಾ ಆ ಒಂದ್ ಇಂಟರ್ವ್ಯೂ ಸ್ನೇಹಿತರೆ, ನನ್ಗೊಂದು ಅವಾರ್ಡ್ ಸಿಕ್ಕಿದ ಇಂಟರ್ವ್ಯೂ ಇತ್ತಲ್ಲ, ಅದು ಯಾವ ಲೆವೆಲ್ಗೆ ನನಗೆ ನಾರ್ತ್ ಇಂಡಿಯಾದಲ್ಲಿ ಬ್ಲಾಸ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಸರ್ ಇಂಥ ಡೈನಾಮಿಕ್ ಲೆಜೆಂಡ್ಸ್ ಒಟ್ಟಿಗೆ ನಾವು ಮಾಡದೆ ನಮ್ ಧನ್ಯ ಸರ್, ನಾವು ಅವ್ರೊಟ್ಟಿಗೆ ಇರ್ತೀವಿ ಸರ್ ಅಂತ ಹೇಳಿ ನಮ್ಗೆ ಕಾಲ್ಸ್ ಗಳು ಸ್ಟಾರ್ಟ್ ಆಗಿದೆ. ಇವತ್ತು ಆಕ್ಚುಲಿ ಚಿತ್ರದುರ್ಗದಿಂದ 2 ಪರ್ಸನ್ ಫೋನ್ ಮಾಡಿದ್ದಾರೆ ಸ್ನೇಹಿತರೆ. ಚಿತ್ರದುರ್ಗದಿಂದ 2, ಹೊಸದುರ್ಗದಿಂದ ಒಬ್ರು, ವೆಸ್ಟೀಜ್ ಕಂಪನಿಯಿಂದ ಎಲ್ಲ ಫೋನ್ ಮಾಡ್ತಾ ಇದಾರೆ ಸ್ನೇಹಿತರೆ. ಎಲ್ಲಿಂದ ಬಂತು ಸ್ನೇಹಿತರೆ? ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸ್ಟೇಟಸ್ ಅಲ್ಲಿ ಆಕ್ಟಿವ್ ಆಗಿರಿ, ಫೇಸ್ಬುಕ್ ಅಲ್ಲಿ ಆಕ್ಟಿವ್ ಆಗಿರಿ, ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಆಗಿರಿ. ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಡ್ರೆಸ್ ಗಳನ್ನ ಹಾಕಿ ಜನ ನೋಡೋದು, ಒಳ್ಳೊಳ್ಳೆ ಡ್ರೆಸ್ ಗಳನ್ನ ನೋಡ್ತಾರೆ ಸ್ನೇಹಿತರೆ. ಇಂಥವ್ರೊಟ್ಟಿಗೆ ಹೋಗ್ಬೋದಾ ಅಂತ ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಅದಕ್ಕೆ ನಿಮ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ಇನ್ವೆಸ್ಟ್ ಯುವರ್ ಸೆಲ್ಫ್ ಅಂತ ಹೇಳ್ತಾರಲ್ಲ, ನಮ್ ಮೇಲೆ ನಾವು ಮಾಡ್ತೀವಿ, ಆಟೋಮೆಟಿಕ್ಲಿ ಜನ ನಮ್ಮನ್ನ ನೋಡ್ತಾ ಇರ್ತಾರೆ. ಇದು ಒಂದಿನದ ಆಟ ಅಲ್ಲ ಸ್ನೇಹಿತರೆ, ಇದು ಲಾಂಗ್ ಟರ್ಮ್ ಕೆರಿಯರ್. ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ಆಲ್ರೆಡಿ ಇದಕ್ಕೆ ಪರ್ಮಿಷನ್ ಕೊಡೋ ಲೆವೆಲ್ಗೂ ಬಂದಾಗಿದೆ ಸೆಂಟ್ರಲ್ ಗೌರ್ಮೆಂಟ್ ಇಂದ. ಹೆಂಗೆ ಇನ್ಶೂರೆನ್ಸ್ಗೆ IRDA ಪರ್ಮಿಷನ್ ಸಿಕ್ಕಿದೆ, ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳಿ. ಡೈರೆಕ್ಟ್ ಸೆಲ್ಲಿಂಗು ಈ ತರ ಅಥಾರಿಟಿಯನ್ನ ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಯೋಚನೆ ಮಾಡಿ, ಆ ತರದ ಒಂದೇನಾದ್ರೂ ಲೀಗಲ್ ಆಗಿ ಪಾಸ್ ಆಗ್ಬಿಡ್ತು ಅಂದ್ರೆ ಸ್ನೇಹಿತರೆ, ದೇವರ ಇನ್ಶೂರೆನ್ಸ್ ಕಂಪ್ನಿಲಿ ಹೆಂಗೆ LIC ನಿಂತಿದೆ, ಹೆಂಗೆ ರಿಲಯನ್ಸ್ ಕಂಪ್ನಿ ನಿಂತಿದೆ, ಹೆಂಗೆ ಆಕ್ಸಿಸ್ ಬ್ಯಾಂಕ್ ಗಳು ನಿಂತಿದೆ, ಹೆಂಗೆ SBI ಬ್ಯಾಂಕ್ ಇನ್ಶೂರೆನ್ಸ್ ನಿಂತಿದೆ, ಹಂಗೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ನಮ್ಮ ಇಂಡಸ್ಟ್ರಿ ನಿಂತ್ಬಿಡುತ್ತೆ. ಆಮ್ವೆ ಇರ್ಬೋದು, ಮೋದಿ ಕೇರ್ ಇರ್ಬೋದು, MI ಲೈಫ್ ಇರ್ಬೋದು, ಅದ್ರೊಟ್ಟಿಗೆ ವಿ ಸ್ಟಾರ್ ಇರ್ಬೋದು. ಆಹಾ, ಸೆಮಿ ಗೌರ್ಮೆಂಟ್ ಲೆಕ್ಕದಲ್ಲಿ ಏನಾದ್ರು ಇಂಡಿಯಾ ಲೆವೆಲ್ ಅಲ್ಲಿ ನಿಂತ್ಬಿಟ್ರೆ ಸ್ನೇಹಿತರೆ, ನಾವೆಲ್ಲ ಲೈಫ್ ಟೈಮ್ ನಮ್ಮ ಕೆರಿಯರ್ ನ ಯಾರೂ ಶೇಕ್ ಮಾಡ್ಲಿಕ್ಕಾಗಲ್ಲ, ನಮ್ಮ ಸ್ಟ್ರಕ್ಚರ್ ಗಳನ್ನ ಯಾರೂ ಶೇಕ್ ಮಾಡ್ಲಿಕ್ಕಾಗಲ್ಲ. ಒನ್ ಬೈ ಇವತ್ತು ನಿಮ್ ಕಣ್ಣಿಗೆ ವಿ ಸ್ಟಾರ್ ಪ್ಲಸ್
ಓನ್ಲಿ ಆಯುರ್ವೇದಿಕ್ ಪ್ರಾಡಕ್ಟ್ ಕಾಣ್ತಾ ಇದೆ, ನನ್ ಮುಂದೆ ಕಾಣ್ತಾ ಇದೆ. ವಿ ಸ್ಟಾರ್ ಅಲ್ಲಿ ಪ್ರತಿಯೊಂದು ಸ್ಮಾರ್ಟ್ಗಳು, ಪ್ರತಿಯೊಂದು ಮಾಲ್ಗಳು, ಪ್ರತಿಯೊಂದು ಟಿವಿ ಶೋರೂಮ್, ಮಾರುತಿ ಶೋರೂಮ್, ಎಲ್ಲಾ ಶೋರೂಮ್ ವೆಹಿಕಲ್ಸ್ ಗಳು ವಿ ಸ್ಟಾರ್ ಥ್ರೂ ಚಾನ್ಸಸ್ ಇದೆ ಅಂತ ನನಗೆ ಕಾಣ್ತಾ ಇದೆ. ಭವಿಷ್ಯ ಕಾಣ್ತಾ ಇದೆ ನನಗೆ. ಯಾಕೆ ಭವಿಷ್ಯ ಕಾಣ್ತಾ ಇದೆ? ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಿಂದ ಎಲ್ಲರೂ ಬೀಳ್ತಾರೆ ಸ್ನೇಹಿತರೆ. ಮಾರ್ಕೆಟ್ ಅವ್ರು ಎಲ್ಲ ಹಿಂದೆ ಬೀಳ್ತಾರೆ, ಎಲ್ಲರೂ ಟೈಪ್ ರೆಡಿ ಆಗ್ತಾರೆ. ಇನ್ ಫ್ಯೂಚರ್ ನಾನು ಹೇಳ್ತಾ ಇದೀನಿ ಕೇಳಿ, ರಿಲಯನ್ಸ್ ಸ್ಮಾರ್ಟ್ ವಿ ಸ್ಟಾರ್ ಒಟ್ಟಿಗೆ ಟೈಪ್ ಆಗಿಲ್ಲ ಕೇಳಿ ಬೇಕಾದ್ರೆ. ಆ ಲೆವೆಲ್ಗೆ ಇದೆ. ಯಾಕಂದ್ರೆ ಮ್ಯಾನ್ ಪವರ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ. ನಾಳೆ ರಿಲಯನ್ಸ್ ಸ್ಮಾರ್ಟ್ ಇರ್ಬೋದು, ಡಿ ಮಾರ್ಟ್ ಇರ್ಬೋದು, ಎಲ್ಲ ಟೈಪ್ ಆದ್ರೆ ಸ್ನೇಹಿತರೆ, ಹೋಗಿ ಕಾರ್ಡ್ ಉಜ್ಜಿ, ಆ ಕಾರ್ಡ್ ಅಲ್ಲಿ ಉಜ್ಜುತ್ತಿರಲ್ಲ ನೀವು ಪೇಮೆಂಟ್ ಗೆ, ಅದ್ರ ಪಾಯಿಂಟ್ಸ್ ವ್ಯಾಲ್ಯೂನ ನಮ್ಮ ವಿ ಸ್ಟಾರ್ ಐಡಿ ನಂಬರ್ ಗೆ ಪೈಸಾ ಆಡ್ ಮಾಡಿದ್ರು, ರೂಪಾಯಿ ಬೇಡ, ಪೈಸಾ ಆಡ್ ಮಾಡಿದ್ರು ನಿಮ್ ಲೈಫ್ ಜಿಂಗಾಲಲ್ಲ. ಯಾರೋ ಅನ್ನ ತಿಂತಾರೆ ನಿಮಗ್ ದುಡ್ಡು ಬರುತ್ತೆ, ಯಾರೋ ಜ್ಯೂಸ್ ಕುಡಿತಾರೆ ನಿಮಗ್ ದುಡ್ಡು ಬರುತ್ತೆ, ಯಾವನೋ ಬೈಕ್ ತಗೋತಾನೆ ನಿಮಗ್ ದುಡ್ಡು ಬರುತ್ತೆ ಸ್ನೇಹಿತರೆ. ಯಾಕಂದ್ರೆ ಅವೆಲ್ಲ ನಮ್ ಥ್ರೂ ಪರ್ಚೇಸ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಓನ್ಲಿ ಇಂಡಸ್ಟ್ರಿ ಎಲ್ಲವೂ ಒಟ್ಟಾಗುತ್ತೆ ಸ್ನೇಹಿತರೆ. ಟ್ರೆಡಿಷನಲ್ ಮಾರ್ಕೆಟ್ ಹೋಗುತ್ತೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಟ್ರೆಡಿಷನಲ್ ಮಾರ್ಕೆಟ್ ಇರುವುದಿಲ್ಲ. ಇರ್ತಕ್ಕಂಥದ್ದು ಓನ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮಾತ್ರ. ಅದಕ್ಕೋಸ್ಕರ ಭವಿಷ್ಯದ ಯೋಚನೆ ಮಾಡ್ಕೊಂಡು ಒಂದು ಒಳ್ಳೆ ತಂಡವನ್ನ ನಿರ್ಮಾಣ ಮಾಡಿ ಸ್ನೇಹಿತರೆ. ಒಳ್ಳೆ ತಂಡ. ನಿಮ್ಗೆ ಯಾವಾಗ್ಲೂ ನಾನು ಲೀಡರ್ಸ್ ಮೀಟಿಂಗ್ ಅಲ್ಲಿ ಹೇಳ್ತಿದ್ದೆ, 2030ಕ್ಕೆ ಇಂಡಿಯಾದಲ್ಲಿ ನಂಬರ್ 1 ಆಗುತ್ತೆ ಕಂಪನಿ. 2030ಕ್ಕೆ ಇಂಡಿಯಾದಲ್ಲಿ ನಂಬರ್ 1 ಆಗುತ್ತೆ ಅಂತ ಹೇಳಿದ್ರೆ RK ನಂಬರ್ 1 ಆಗುತ್ತೆ, ಸಂತೋಷ್ ನಂಬರ್ 1 ಆಗಿ ನಿಲ್ತಾರೆ ಅಂತ ಹೇಳಿ ನಾನ್ ಕರ್ನಾಟಕನೇ ನಂಬ್ಕೊಂಡ್ರೆ ಆಗಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಹೊರಗಡೆ ಪಾಸ್ ಆಗ್ತಾ ಇದ್ದೀನಿ. ನಾನ್ ನಂಬರ್ 1 ಆಗ್ಬೇಕಂದ್ರೆ ಒಂದ್ ಸ್ಟೇಟ್ ಇಟ್ಕೊಂಡ್ರೆ ಆಗಲ್ಲ, ಅದರ್ ಸ್ಟೇಟ್ ಅಲ್ಲೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು. ಲ್ಯಾಂಗ್ವೇಜ್ ಪ್ರಾಬ್ಲಮ್, ಆದ್ರೆ ಲ್ಯಾಂಗ್ವೇಜ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೀನಿ. ತಮಿಳಿಂದು ಚಾಟ್ ಜಿಪಿಟಿಗೆ ಹೋಗಿ ಕನ್ನಡ ಹೊಡೆದಿ ಹೆಂಗ್ ಹೊಡಿಯೋದು ಅಂತ ಕಲಿಯಕ್ ಪ್ಲಾನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಳಿನಿಯವ್ರು ಯಾವಾಗೋ ಕರಿತಾರೆ 15 days ಆಫ್ಟರ್ ಸಾರ್ ತಮಿಳ್ನಾಡಿಗೆ ಕರಿತಾ ಇದೀವಿ ಅಂತ ಮಹಾಲಕ್ಷ್ಮಿ ಎಲ್ಲ ಹೇಳ್ತಾ ಇದಾರೆ, ಆ ಟೀಮ್ಗಳು ಹೇಳ್ತಾ ಇದಾರೆ. ಅಟ್ಲೀಸ್ಟ್ ಸ್ವಲ್ಪನಾರು ಸೊಲ್ಲುಂಗ ಪಲ್ಲುಂಗನಾರು ಮಾತಾಡ್ಬೇಕಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತಮಿಳನ್ನ ಕಲೀಲಿಕ್ಕೆ. ಆಂಧ್ರ ಟೀಮ್ ಎಂಟ್ರಿ ಕೊಡ್ತಾ ಇದೆ, ಆಂಧ್ರಕ್ಕೆ ತೆಲುಗಲ್ಲಿ ಮಾತಾಡ್ಲಿಕ್ಕೆ ಸ್ವಲ್ಪನಾರು, ಅಲ್ಪ ಸ್ವಲ್ಪನಾರು. ನೋಡಿ ನಾನು ಒಂದ್ ಹೇಳ್ತೀನಿ ಕೇಳಿ, ದೇಶ ಅಭಿಮಾನ ಒಂದಿದೆ, ಭಾಷೆ ಅಭಿಮಾನಗಳು ತುಂಬಾ ಇದೆ ಸ್ನೇಹಿತರೆ. ಭಾಷೆ ಅಭಿಮಾನ, ತಮಿಳ್ನಾಡಿಗೆ ಹೋಗಿ ತಮಿಳ್ ಮಾತಾಡಿದಾಗ ಸ್ವಲ್ಪ ಅಲ್ಲಿ ಅಭಿಮಾನಿಗಳಿರ್ತಾರೆ, ಆಂಧ್ರಗ್ ಹೋದಾಗ ತೆಲುಗಲ್ಲಿ ಮಾತಾಡಿದಾಗ ಅಲ್ಲಿ ಅಭಿಮಾನಿಗಳಿರ್ತಾರೆ, ಇಂಡಿಯಾ ಲೆವೆಲ್ ಅಲ್ಲಿ ಹೋದಾಗ ಹಿಂದಿಲ್ ಮಾತಾಡಿದಾಗ ಅದಕ್ಕೊಂದು ಅಭಿಮಾನಗಳಿರುತ್ತೆ ಸ್ನೇಹಿತರೆ. ದೊಡ್ಡ ಮಟ್ಟಕ್ಕೆ ಬೆಳಿಬೇಕಂದ್ರೆ ದೊಡ್ಡ ಮಟ್ಟಕ್ಕೆ ಯೋಚನೆ ಮಾಡ್ಬೇಕು ಸ್ನೇಹಿತರೆ. ಈ ಸಿಲ್ಲಿ ಎಲ್ಲ ಅಲ್ಲ ಸ್ನೇಹಿತರೆ. ಇದು ಯಾವ್ದು 300 ಐಡಿ, ನಾವು ನೆಕ್ಸ್ಟ್ 30,000 ಐಡಿ ಕೊಡೋ ಲೆವೆಲ್ ಹೋಗ್ತೀವಿ. ವಾರಕ್ಕೆ ನೀವ್ ಎಲ್ಲಿದ್ದೀರಾ? ವಾರಕ್ಕೆ 30,000 ಐಡಿ ಕೊಡೋ ಲೆವೆಲ್ ಯೋಚನೆ ಮಾಡಿ ಇಂಡಿಯಾ ಲೆವೆಲ್ಗೆ ಕವರ್ ಮಾಡ್ಲಿಕ್ಕೆ ಹೊಡ್ತಾ ಇದ್ದೀನಿ. ಕಂಪನಿನೇ ಅಷ್ಟು ವಿಷನ್ ಇಟ್ಟಿರ್ಬೇಕಾದ್ರೆ ಸ್ನೇಹಿತರೆ, ನನ್ ವಿಷನ್ ಎಷ್ಟಿರ್ಬೇಕು? 100 ಕೋಟಿ ದುಡಿಕಂತ ಅವಕಾಶ ವಿ ಸ್ಟಾರ್. ಯಾಕೆ ಕಾಂಜಿ ಪಿಂಜಿ 10 ಲಕ್ಷ, 5 ಲಕ್ಷ, 2 ಲಕ್ಷ, 1 ಲಕ್ಷ? ಅಯ್ಯೋ ದೇವ್ರೆ ಭಗವಂತ, 100 ಕೋಟಿ ಬಾಚ್ ಮಿಂಟ್ ಮಾಡ್ಬಿಡ್ತೀರಾ. ದುಡ್ಡನ್ನ ಹೆಂಗ್ ಖರ್ಚು ಮಾಡ್ಬೇಕಂತ ನಿಮ್ಗೆ ಗೊತ್ತಾಗಲ್ಲ. 100% ನಿಮ್ಗೆ ಗೊತ್ತಾಗಲ್ಲ ದುಡ್ಡು ಹೆಂಗ್ ಖರ್ಚು ಮಾಡ್ಬೇಕಂತ. ನಾನು ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಂದಾಗ 25ನೇ ವರ್ಷ ನನಗೆ, 25 ಇಯರ್ಸ್. ಯಾವಾಗ 2005ನೇ ಇಸ್ವಿಲಿ ನಾನು ಕಂಪ್ನಿಗೆ ಎಂಟ್ರಿ ಕೊಟ್ಟಾಗ ಒಂದು ಕಂಪನಿಲಿ ವಾರಕ್ಕೆ 2.5 ಲಕ್ಷ. ಮದುವೆ ಆಗಿಲ್ಲ, ಏನ್ ಮಾಡೋದು ದುಡ್ಡು ಗೊತ್ತಾಗಲ್ಲ. ಬಟ್ಟೆ ಅಂಗಡಿಗೆ ಹೋದ್ರೆ ಯಾವ ಬಟ್ಟೆ ಬೇಕು ತಗೋ, ಶೂ ಅಂಗಡಿಗೆ ಹೋದ್ರೆ ಯಾವ ಶೂ ತಗೋ, ಗೋಲ್ಡ್ ಬೇಕಾ, ಗೋಲ್ಡ್ ಕಮ್ಮಿ ಇತ್ತು, ಬ್ರಾಸ್ಲೆಟ್, ಉಂಗ್ರ, ಗೋಲ್ಡ್ ಅವಾಗ್ಲೇ ಎಷ್ಟೋ ಆಗೋಗ್ಬಿಟ್ಟು ಸ್ನೇಹಿತರೆ. ಅಂದ್ರೆ ದುಡ್ಡಿದ್ದಾಗ ಮನುಷ್ಯ ಹೆಂಗಿರ್ಬೇಕು ಗೊತ್ತಾ ಸ್ನೇಹಿತರೆ? ಅಯ್ಯೋ ಗೋಲ್ಡ್ 16,000 ರೂಪಾಯಿ, 15,000 ರೂಪಾಯಿ ಗ್ರಾಮ್. ನಿಮ್ಮ ದುಡ್ಮೆ ಹೆಂಗಿರ್ಬೇಕು ಗೊತ್ತಾ? ಬರೀ 16,000 ರೂಪಾಯಿನ ಗ್ರಾಮಿಗೆ. ಅಯ್ಯೋ ದೇವ್ರೆ, ನಾನೆಲ್ಲ 25,000 ಅನ್ಕೊಂಡಿದ್ದೆ. ಆ ಮಟ್ಟಕ್ಕೆ ನಿಮ್ಮ ದುಡಿಮೆ ಇದ್ರೆ 15,000 ಗ್ರಾಮ್ ಗೋಲ್ಡ್ ಕೂಡ ಕಮ್ಮಿ ಅನ್ಸುತ್ತೆ. 15,000 ರೂಪಾಯಿ ಗ್ರಾಮು ಕಮ್ಮಿ ಅನ್ಸುತ್ತೆ. ಯಾವಾಗ ನಿಮ್ಗೆ ಎಲ್ಲವೂ ಜಾಸ್ತಿ ಅನ್ಸುತ್ತೆ ಹೇಳಿ? ನಿಮ್ಮ ದುಡಿಮೆ ಕಮ್ಮಿ ಇದ್ದಾಗ ಎಲ್ಲವೂ ಜಾಸ್ತಿ. ದುಡಿಮೆ ಜಾಸ್ತಿ ಇದ್ಬಿಟ್ರೆ 5 ಸ್ಟಾರ್ ಹೋಟೆಲ್ಲು ಕಮ್ಮಿನೇ, 7 ಸ್ಟಾರ್ ಹೋಟೆಲ್ಲು ಕಮ್ಮಿನೇ, ಆಗ್ತಕ್ಕಂತ ಲೆದರ್ ಶೂನು ಕಮ್ಮಿನೇ, ಎಲ್ಲಾದ್ರೂ ಕಮ್ಮಿ. ನಮ್ಮ ದುಡಿಮೆ ಕಮ್ಮಿ ಇದ್ದಾಗ್ಲೇ ನಮ್ಗೆ 99 ರೂಪಾಯಿದು ಬಜಾರ್ ಕಾಣೋದು. ದುಬೈ ಬಜಾರ್ ಕಾಣುತ್ತೆ, ಆ ಬಜಾರ್ ಕಾಣುತ್ತೆ, ಆ ಬಜಾರ್ ಒಳಗ್ ಹೋಗ್ತಿವಿ, ಆ ಡ್ರೆಸ್ ತಗೋ ಬರ್ತೀವಿ. ಅದ್ರಲ್ಲೂ 10-6 ಬಟ್ಟೆ ಹಾಕಿರ್ತಾರ, ಅದ್ರಲ್ಲಿ ಒಂದ್ ಸೆಲೆಕ್ಟ್ ಮಾಡಿ ಸೂಪರ್ ಡೂಪರ್ ಕಾಣ್ತಾ ಇದೆ ಅಂತ ಯೋಚನೆ ಮಾಡ್ತೀವಿ. ಅಂದ್ರೆ ಬ್ರ್ಯಾಂಡ್ ಹಾಕ್ತಲೇ ನಾವು ಬ್ರಾಂಡೆಡ್ ಹಾಕಿದೀವಿ ಅಂತ ಪಬ್ಲಿಕ್ ತೋರಿಸ್ತೀವಿ, ಬಜಾರಲ್ಲಿ ಬಟ್ಟೆ ತಗೊಂಡಿ ಸ್ನೇಹಿತರೆ. ಅಂತದೆಲ್ಲ ಜೀವನ ನೀವಿರ್ಬೋದು ನಾವಿರ್ಬೋದು ಅನುಭವಿಸ್ತಿದೀವಿ ಸ್ನೇಹಿತರೆ. ಆದ್ರೆ ಇವತ್ತು ಟೆಕ್ನಾಲಜಿ ಚೇಂಜ್ ಆಗಿದೆ, ವ್ಯವಸ್ಥೆಗಳು ಚೇಂಜ್ ಆಗಿದೆ. ಅದ್ರೊಳಗೆ ಏನಾದ್ರು ಸಿಸ್ಟಮ್ ಒಳಗೆ ನೀವು ಅಡಾಪ್ಟ್ ಆಗ್ಬಿಟ್ರೆ ಎಲ್ಲೋ ಹೋಗ್ತೀರಾ ಸ್ನೇಹಿತರೆ. ನಿಮ್ ಒಟ್ಟಿಗೆ ಇರ್ತಕ್ಕಂತ ಒಬ್ಬ ವ್ಯಕ್ತಿ ವಿಷನರಿ ಪರ್ಸನ್, ನಾಟ್ ಎ ಆರ್ಡಿನರಿ ಪರ್ಸನ್. ನೀವೇನ್ ನನ್ ಥಿಂಕ್ ಮಾಡಿದಿರೋ ನನಗೆ ಗೊತ್ತಿಲ್ಲ, ನಾನು ಯಾವ ತರ ಥಿಂಕ್ ಮಾಡಿದಿರೋ ಗೊತ್ತಿಲ್ಲ. ನಾನು ಆಳ ಬೇರೆ ಹೆಂಗ್ ತೆಗಿತಾ ಇದ್ದೀನಿ ಅಂತ ಹೇಳಿದ್ರೆ, ಅಯ್ಯೋ ದೇವ್ರೆ, ಅದು ನನ್ ವಿಷನ್ ಕೇಳಿದ್ರೆ ನೀವು ಹುಚ್ಚ ಅಂತೀರ ನನ್ನ. ಆದ್ರೆ MD ಗೊತ್ತು ನನ್ನ ವಿಷನ್ ಏನು. ನನ್ ಟಾಕಿಂಗ್ 1 hour ಇಬ್ರು ಲೀಡರ್ಗೋಸ್ಕರ ವಹಿಸ್ತಾರೆ ನಾವು. 1 hour ಆರ್ಗ್ಯುಮೆಂಟ್ಸ್ ಇಲ್ಲ ಸರ್, ಹಮ್ಕೋ ದೇನಾ ಆಯ್ತು RK ಫ್ಯಾಮಿಲಿ ಚಾಹಿಯೇ ಸರ್.
दूसरे टीम नहीं चाहिए, ओनली आर के फैमिली, क्योंकि उसमें एजुकेशन है सर. ಈಗ ನಾರ್ತ್ ಗೆ ಒಂದು ಝೂಮ್ ಲಿಂಕ್ ಪರ್ಚೇಸ್ ಆಯ್ತಿ ನಾರ್ತ್, ಯಾಕಂದ್ರೆ ಈ ಟೈಮಿಗೆ ಅವ್ರು ಕೇಳಿದಾಗ ಅವ್ರಿಗೆ ನಾವು ಕೊಡಕ್ ಆಗಲ್ಲ. ಎಲ್ಲಾ ಡಿವೈಡಿಂಗ್ ರೂಲ್ಸ್ ಸ್ನೇಹಿತರೆ, ಎಲ್ಲಾ ಡಿವೈಡ್ ಆಗ್ತಾ ಇದೆ. ಯಾರು ವಾಲೆಂಟ್ರಿಗೆ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ? ನಾನು ಯಾಕೆ ಇಷ್ಟು ದಿನ ನಿಮಗೆ ಗಮನ ಕೊಡ್ತಿದ್ದೆ ಗೊತ್ತಾ? ಅಟ್ಲೀಸ್ಟ್ ನಾನು ಆ ಕಡೆ ಬ್ಯುಸಿ ಆದಾಗ, ಈಗ್ಲೇ ಬ್ಯುಸಿ ಆಗಿದೆ, ಆ ಕಡೆ ಬ್ಯುಸಿ ಆದಾಗ ನಿಮ್ಮ ಗಮನ ಕಮ್ಮಿ ಆದ್ರೂನು ಸಂತೋಷ್ ಸರ್ ಇದ್ದಾಗ ಅಲ್ಪ ಸ್ವಲ್ಪ ಹೇಳ್ಕೊಟ್ಟಿದ್ರಲ್ಲಪ್ಪ, ಧೈರ್ಯದಲ್ಲಾದ್ರೂ ಹೋಗಿ ಫೀಲ್ಡ್ ಅಲ್ಲಿ 100 SP 200 SP ತನ್ಕಂಡು 1ನೇ ರ್ಯಾಂಕೋ 2ನೇ ರ್ಯಾಂಕೋ 3ನೇ ರ್ಯಾಂಕ್ ಹೆಂಗೋ ಹೋಗ್ಬಿಡ್ಲಿ ಅನ್ನೋ ಒಂದು ಮೈಂಡ್ ಸೆಟ್. ಸೊ ಅದಕ್ಕೋಸ್ಕರ ಯಾರ ಮೇಲೂ ಡಿಪೆಂಡ್ ಆಗ್ಬೇಡಿ. ನಾಳೆಯಿಂದ ಬುಧವಾರದವರೆಗೂ ರೆವಲ್ಯೂಷನ್ ಇಡೀ ಇಂಡಿಯಾದಲ್ಲಿ ಅದು ಒನ್ ಅಂಡ್ ಓನ್ಲಿ ಆರ್ಕೆದೆ ಆಗುತ್ತೆ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಕಂಟಿನ್ಯೂ ಇದೆಯಲ್ಲ, ಅದು ನಮ್ದೇ ಆಗ್ತಕ್ಕದು. ಕಂಟಿನ್ಯೂ ಮಾಡೋರ್ಗೆಲ್ಲ ಲಕ್ಕಿ ಕೂಪನ್ 100 SP ಗೆ 32 ಇಂಚಸ್ ಟಿವಿ ತಾಕತ್ತಿದ್ರೆ ಅದು ಆರ್ಕೆಲ್ ಮಾತ್ರ ಕೊಡ್ಲಿಕ್ಕಾಗದು. ನೀವು ಕೊಡ್ತಕ್ಕಂತ 700 SP ಗೆ 15 ರಿಂದ 18 ಸಾವಿರ ಬಜೆಟ್ ಪ್ಯಾಕೇಜ್, ತಿರುಪತಿ ಪ್ಯಾಕೇಜ್ ಇರ್ಬೋದು, ಮೊಬೈಲ್ ಇರ್ಬೋದು. ನೀವು ಮಾಡೋ 700 SP ಗೆ ಸಂತೋಷಿಗೆ ಬರೋದು 7,000 ಸ್ನೇಹಿತರೆ. ಆದ್ರೆ 7-8 ಸಾವಿರ ರೂಪಾಯಿ ಮೊಬೈಲೇ ನಿಮಗೆ ರಿಟರ್ನ್ ಕೊಡ್ಬೇಕಂದಾಗ ಯೋಚನೆ ಮಾಡ್ಬೇಕು ನೀವುಗಳು. ಇದು ತಾಕತ್ತು, ದಮ್ ಬೇಕು, ಜಿಗರ್ ಬೇಕಂತ ಹೇಳ್ತಾರಲ್ಲ, ದುಡ್ಡಿಗೆ ಯಾವತ್ತೂ ವ್ಯಾಲ್ಯೂ ಕೊಟ್ಟಿಲ್ಲ ಸ್ನೇಹಿತರೆ. ಸಂತೋಷ್ ಯಾವತ್ತೂ ವ್ಯಾಲ್ಯೂ ಕೊಟ್ಟಿದ್ದು ಅವನ ಸ್ವಾಭಿಮಾನಿಗೆ ಏನಾದ್ರು ಧಕ್ಕೆ ಆಯ್ತು ಅಂದ್ರೆ ಎದ್ದಿ ನಿಂತ್ಬಿಡ್ತಾನೆ. ಅವ್ನ್ಗೆಲ್ಲಾರು ಆಗಲ್ಲ ಅಂತ ಬಂತು ಅಂದ್ರೆ ಅದ್ ಯಾಕೆ ಆಗಲ್ಲ ಅಂತ ಕ್ವಶನ್ ಗೆ ನಿಂತ್ಬಿಡ್ತಾನೆ. ದುಡ್ಡಿಗೆ ಯಾವತ್ತು ಕ್ಯಾಲ್ಕುಲೇಷನ್ ಹಾಕಲ್ಲ. ಈ ಮೈಂಡ್ ಸೆಟ್ ಯಾವಾಗ ನಿಮ್ಮಲ್ಲಿ ಬರುತ್ತಲ್ಲ, ನನ್ನ ಮೈಂಡ್ ಸೆಟ್ ಯಾವಾಗ ನಿಮ್ಮಲ್ಲಿ ಬರುತ್ತಲ್ಲ, 100% ನಿಮ್ಮನ್ನ ತಡೆಯೋರು ಇಡೀ ಜಗತ್ತಲ್ಲೇ ಯಾರು ಇಲ್ಲ. ಭಗವಂತನ್ ಕೂಡ ನಿಮ್ ಕೈಲಿ ಸಾಧ್ಯತೆ ಇಲ್ಲ ಸ್ನೇಹಿತರೆ. ನಾನು ಒಂದ್ ಹೇಳ್ತಕ್ಕಂಥದ್ದು, ಒಂದೇ ನಿಮಿಷ. ಇಡೀ ಜಗತ್ತಲ್ಲಿ ನಿಮ್ಮೊಂದು ಶ್ರಮ ಇದ್ರೆ, ನಿಮ್ದೊಂದು ಶ್ರಮ ಇದ್ರೆ ನಿಮ್ಮನ್ನ ತಡೆಯೋರು ಯಾರ ಕೈಲೂ ಸಾಧ್ಯತೆ ಇಲ್ಲ. ಆ ಭಗವಂತ ಕೂಡ ನಿಮ್ಮ ಶ್ರಮಕ್ಕೆ ಬಿಗ್ ಸಲ್ಯೂಟ್ ಕೊಟ್ಬಿಡ್ತಾನೆ. ಒಂದು ನಾನು ಹೇಳ್ತಕ್ಕಂಥದ್ದು ಏನ್ ಗೊತ್ತಾ, ನಿಮ್ಮನ್ನ ನೋಡಿ ಇನ್ನೊಬ್ರು ಇನ್ಸ್ಪೈರ್ ಆಗ್ಬೇಕು, ಹಂಗ್ ಬೆಳಿ. ನೀವ್ ಇನ್ನೊಬ್ರನ್ನ ನೋಡಿ ನೀವು ಬೆಳಿಬಾರ್ದು, ನಿಮ್ಮನ್ನ ನೋಡಿ ಇನ್ನೊಬ್ರು ಇನ್ಸ್ಪೈರ್ ಆಗ್ಬೇಕು. ಇವ್ರಂಗ್ ನಾನ್ ಚೆನ್ನಾಗ್ ಮಾತಾಡ್ಬೇಕಪ್ಪ, ಇವ್ರಂಗ್ ನಂಗೆ ಡ್ರೆಸ್ ಸೆನ್ಸ್ ಹಾಕ್ಬೇಕಪ್ಪ, ಏನ್ ಮಾತಾಡ್ತಾರೆ, ಎಷ್ಟು ಖುಷಿಯಾಗಿ ಮಾತಾಡ್ತಾರೆ, ಆ ಹ್ಯಾಂಡ್ ಶೇಕ್ ಎಷ್ಟು ಚೆನ್ನಾಗ್ ಕೊಡ್ತಾರೆ. ಅವ್ರ ಹತ್ರ ನಿತ್ಯ 2 ಮಾತಾಡಿದ್ರೆ ಎಷ್ಟು ಕ್ಯೂಟ್ ಆಗಿ ಮಾತಾಡ್ತಾರೆ. ನಾನು ಅವ್ರದನ್ನ ಫಾಲೋ ಮಾಡ್ತಾ ಇದ್ದೀನಿ. ಅವತ್ತೊಂದ್ ಮಾತು ಹೇಳಿದ್ರಿ ಸರ್, ನೀವು ಅವತ್ತೊಂದ್ ಮಾತು ಹೇಳಿದ್ರಿ ಮೇಡಮ್, ಆ ಮಾತಿದ್ಯಲ್ಲ ನನ್ನ ಹಾರ್ಟ್ ಟಚ್ ಆಗ್ಬಿಡ್ತು. ಇವತ್ ನಾನು ಗೆದ್ದೆ. ಆ ವರ್ಡ್ ಇದೆಯಲ್ಲ, ಯಾರು ನಿಮ್ ಜೊತೆ ಗೆದ್ದವ್ರು ನಿಮ್ಗೆ ಹೇಳ್ಬಿಟ್ರೆ 4 ಜನದ ಮುಂದೆ, ನಿಮ್ಮ ಲೈಫ್ ಇದಕ್ಕಿಂತ ಇನ್ನೇನ್ ಬೇಕ್ರಿ. ಯಾವಾಗ ಅದನ್ನ ಕೂಡಿಸ್ಕೋತೀರಾ, ನೀವು ಬೇಕು ನೀವು ಬೇಕು ನೀವು ಬೇಕು ಅನ್ನೋ ಭಾವನೆ ನಿಮ್ಮ ತಂಡದಲ್ಲಿ ಯಾವಾಗ ಕ್ರಿಯೇಟ್ ಆಗುತ್ತೆ, ನಿಮ್ಮ ಫ್ಯಾಮಿಲಿಲಿ ಅವ್ರು ಇರ್ಬೇಕಪ್ಪ, ಅವಳು ಇರ್ಬೇಕು, ನನ್ನ ಅಕ್ಕ ಅವಳು ಇರ್ಲೇಬೇಕು, ಯಾಕಿಲ್ಲ ಅವಳು ಇರ್ಬೇಕು, ಆ ವ್ಯಾಲ್ಯೂ ಬರ್ಬೇಕಲ್ಲ. ಆ ವ್ಯಾಲ್ಯೂ ಬರ್ಬೇಕಂತ ಹೇಳಿದ್ರೆ ಈಗ ಬೇಸಿಕ್ ವರ್ಕ್ ಇದೆಯಲ್ಲ, ಶ್ರಮ ಹಾಕ್ಬೇಕು. 1 to 1 ಹೋಗ್ಬೇಕು, ಡಿಸ್ಕಷನ್ ಹೋಗ್ಬೇಕು, ಫೀಲ್ಡ್ ತಿರುಗ್ಬೇಕು, ರೋಡಲ್ಲಿ ಹೋಗ್ಬೇಕು, ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಬಸ್ ಪಂಚರ್ ಆಗುತ್ತೆ, ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ಬೇಕು, 50-100 ಖರ್ಚಾಗತ್ತೆ, ಎಲ್ಲದೂ ಆಗತ್ತೆ. ಈಗ ಪಟ್ಟ ಶ್ರಮ ನಾಳೆ ಸುಖ ಕೊಡುತ್ತೆ. ಮಾವನ ಮರ ನಿಮ್ಗೆ ಸ್ಟಾರ್ಟಿಂಗ್ ಸುಖ ಕೊಡಲ್ಲ, ಹಣ್ಣು ಕೊಡಲ್ಲ ಸ್ನೇಹಿತರೆ. ಅದಕ್ಕೆ ನೀರು, ಗೊಬ್ಬರ, ಬೇಲಿ ಹಾಕಿ, ಆ ಗಿಡ ತಿಂದಂಗೆ ಬೇಲಿ ಹಾಕಿ, ದನ ಕರುಗಳಿಂದ ಕಾಪಾಡ್ಕೊಂಡಿ, ಆ ಬಿಸಿಲಿಂದ ಕಾಪಾಡ್ಕೊಂಡಿ, ಅದಕ್ಕೆ ನೀರಿಲ್ಲ ಅಂದ್ರೆ ನೀರು, ಗೊಬ್ಬರ ಇಲ್ಲ ಅಂದ್ರೆ ಗೊಬ್ಬರ ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ಲ, 5 ವರ್ಷದ ನಂತರ ಅದೇ ಮರ ಎಮ್ಮರವಾಗಿ ಬೆಳೆಯುತ್ತೆ, ನೆರಳನ್ನು ಕೊಡುತ್ತೆ, ತಂಪು ಕೊಡುತ್ತೆ, ಅದ್ರೊಟ್ಟಿಗೆ ರಸ್ಪುರಿ ಮಾವಿನ ಹಣ್ಣು ಕೊಡುತ್ತೆ ಸ್ನೇಹಿತರೆ. ಅದಕ್ಕೂ ಒಂದ್ ಕಾಲ ಬರಬೇಕು. ದಿನಾ ಮಾವಿನ ಹಣ್ಣು ಸಿಕ್ಬಿಟ್ರೆ ಮಾವಿನ ಹಣ್ಣಿಗೆ ಬೆಲೆ ಇಲ್ಲ. ಮಾವಿನ ಹಣ್ಣು ಕಾಲ ಬೇಸಿಗೆ ಬರ್ತದಲ್ಲ, ಅವಾಗ್ಲೇ ಬರ್ಬೇಕು. ಶೆಟರಿಗೆ ಬೆಲೆ ಬರೋದು ಯಾವಾಗ ಗೊತ್ತಾ? ಚಳಿಗಾಲದಲ್ಲೇ ಬೆಲೆ ಬರ್ತಕ್ಕಂಥದ್ದು. ಛತ್ರಿಗೆ ಬೆಲೆ ಬರೋದು ಯಾವಾಗ ಗೊತ್ತಾ? ಮಳೆಗಾಲ ಇಲ್ಲ, ತುಂಬಾ ಬಿಸಿಲಿದ್ದಾಗ ಮಾತ್ರ ಬೆಲೆ ಬರೋದು. ಹಂಗಂತ ಹೇಳಿ ಆ ಬೇಸಿಗೆಗಾಲ ಬರೋವರೆಗೂ ಕಾಯ್ಬೇಕಲ್ಲ. ಹಂಗೆ ನಾವು ಕೆಲವು ಸರಿ ಐಡಿ ಬರ್ಲಿ ಬಿಡ್ಲಿ ವೆಯ್ಟ್ ಮಾಡಿ, ಯಾವಾಗ ವೆಯ್ಟ್ ಮಾಡ್ತೀವ ತಾಳ್ಮೆಯಿಂದ, ಭಗವಂತ ಕೊಟ್ಟೆ ಕೊಡು. ಏನ್ ಇವ್ನಿಗೆ ಇಷ್ಟ ಆಟ ಆಡಿಸ್ತಾ ಇದೀನಲ್ಲ, ಇವನಿಗೆ ಫೀಲ್ಡಿಗೆ ಹೋದ, ಫೀಲ್ಡ್ ಅಲ್ಲಿ ಐಡಿ ಬರ್ದಂಗ್ ಮಾಡ್ದೆ, ಅಲ್ಲಿ ಹೋಗ್ಬೇಕಾದ್ರೆ ಕಾಲ್ ಕುಂಟಿಸ್ಬಿಟ್ಟೆ, ರೋಡಲ್ಲಿ ಜಾರಿಸ್ಬಿಟ್ಟೆ, ಮನೇಲಿ ಬೈಸ್ತೆ, ಗಂಡನ ಹತ್ರ ಬೈಸ್ತೆ, ಹೆಂಡತಿ ಹತ್ರ ಬೈಸ್ತೆ, ಯಾರ್ಯಾರಿಂದ ಬೈಸಿದ್ರು ಈ ವ್ಯಕ್ತಿ ಕೆಲಸ ನಿಲ್ಲಿಸ್ತಾ ಇಲ್ವಲ್ಲ. ಇವ್ನು ಎಷ್ಟು ಪಟಿಂಗ ಇರ್ಬೇಕು, ಇವನು ಸಾಧಾರಣ ಪಟಿಂಗ್ ಅಲ್ಲ, ಇವನ್ನ ಯಾವ್ದಾದ್ರು ಮಾಡಿ ಕೋಟ್ಯಾಧಿಪತಿ ಮಾಡ್ಲೇಬೇಕು. ಇವ್ನು ದುಡ್ಡು ಉಳಿಸ್ತಾನೆ, ದುಡ್ಡು ಮ್ಯಾನೇಜ್ಮೆಂಟ್ ಮಾಡಿರ್ತಾನೆ. ನಿಮ್ಗೆ ಈಗ್ಲೇ 100 ಕೋಟಿ ಕೊಟ್ರೆ, ಈಗ ನಿಮ್ ಕೈಗೆ 10,000 ಕೊಟ್ರೇನೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತೀರಾ. ಇನ್ನೇನಾರು ಕೋಟಿ ಬಂದ್ಬಿಟ್ರೆ ಏನ್ ಮಾಡೋದಪ್ಪ ಭಗವಂತ, ಕೋಟಿ ಕೊಟ್ಬಿಟ್ಟಿದ್ಯಾ ಅಂತ ಹೇಳಿ ಎಲ್ಲೆಲ್ಲಿ ಹಾಕ್ಬೇಕು ಅಂತ ನಿಮ್ಗೆ ಗೊತ್ತಾಗಲ್ಲ, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ನಿಮ್ಗೆ ಗೊತ್ತಾಗಲ್ಲ. ಒಂದ್ಸರಿ ನೀವು ಡೈಮಂಡ್ ಶಿಪ್ಪಿಗೆ ಬನ್ನಿ ಸ್ನೇಹಿತರೆ, ಒಂದ್ಸರಿ ಡೈಮಂಡ್ ಶಿಪ್ಪಿಗೆ ಬನ್ನಿ, 100 ದಾರಿ ತೋರಿಸುತ್ತೆ, 100 ದಾರಿ. ಪ್ರಾಮಿಸ್ ಹೇಳ್ತಾ ಇದೀನಿ ಕೇಳಿ. ಇವತ್ತು ಸಂಜೆ ಟೈಮು
ಎಲ್ಲಿವರೆಗೂ ಅಂತ ಹೇಳಿದ್ರೆ ಒಂದ್ ಮನೆ ಫಿಲ್ಲಿಂಗ್ ಆಗಿ 26, 27 ಮೋಸ್ಟ್ ಆಫ್ ಆಲ್ ಡೇಟ್ 99 ಅಲ್ಲ 100% ಫೈನಲ್ ಆಗ್ತಾ ಇದೆ. ಅದ್ರೊಟ್ಟಿಗೆ ವಿತಿನ್ 2-3 ಮಂತ್ಸ್ ಏನು ಫೆಬ್ರವರಿ ಬರ್ತಾ ಇದೆಯಲ್ಲ 16 ಅಷ್ಟ್ರೊಳಗೆ ಬೆನ್ಸ್ ಕಾರು ಫೈನಲ್. ಅದ್ರೊಟ್ಟಿಗೆ ದೇವ್ರ ಭಗವಂತ ಎಲ್ ಕೊಟ್ನೋ ಗೊತ್ತಿಲ್ಲ, ಮೊದ್ಲಿಂದ ಒಂದ್ ಆಸೆ ಇತ್ತು, ಒಂದು ಟ್ರಸ್ಟ್ ಮಾಡ್ಬೇಕು, ಒಂದು ಶಾಲೆ ನಡೆಸ್ಬೇಕು ಅಂತೇಳಿ. ಒಂದು ಸ್ಕೂಲು ನನ್ನಿಂದೆ ಬಿದ್ದಿದ್ದಾರೆ ಸ್ನೇಹಿತರೆ, ಒಂದು ಸ್ಕೂಲ್ ಅವ್ರು ನನ್ನಿಂದೆ ಬಿದ್ದಿದ್ದಾರೆ. ಸರ್ ನೀವು ಪಾರ್ಟ್ನರ್ಶಿಪ್ ಗೆ ಬನ್ನಿ ಸರ್, ನಿಮ್ಮ ಪ್ರಮೋಷನ್ ಬೇಕು, ನಿಮ್ಮ ಟ್ರೆಂಡ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಬೇಕು ಸರ್, ಜಸ್ಟ್ ಪಾರ್ಟ್ನರ್ ಆಗಿ ಬನ್ನಿ ಸರ್ ಅಂತ. ದೇವ್ರು ನೋಡಿ ಭಗವಂತ ಯಾವ ಮೂಲದಲ್ಲಿ ಕೊಡ್ತಾರೆ. ಎಂ ಡಿ ಸರ್ ಹೇಳ್ತಿದ್ರಲ್ಲ, ನಾನ್ ಡೈರೆಕ್ಟ್ ಸೆಲ್ಲಿಂಗ್ ಬಂದಿ ಸ್ಕೂಲ್ ಮಾಡ್ದೆ, ನರ್ಸಿಂಗ್ ಹೋಮ್ ಮಾಡ್ದೆ, ಮನೆ ಮಾಡ್ಕೊಂಡೆ, ಎಲ್ಲ ಮಾಡ್ದೆ ಅಂತ. ಕಾಪಿ ಪೇಸ್ಟ್, ಸೇಮ್ ಕಾಪಿ ಪೇಸ್ಟ್. ನನ್ಗೆ ಒಂದೊಂದ್ಸರಿ ದೇವ್ರೆ ಭಗವಂತ ಏನ್ ಒಂದೊಂದೇ ಕ್ರಿಯೇಟಿವಿಟಿ ಆಯ್ತು, ಕೋಟಿಗಟ್ಲೆ ಮನೆ ಆಯ್ತು, ಈಗ 1 ಕೋಟಿ ಕಾರ್ ಬರ್ತಾ ಇದೆ. ನನ್ನ ವೈಫ್ ಟೀಚರ್, ಏನಾದ್ರು ಮಾಡಿ ಅವಳಿಗೊಂದು ಒಳ್ಳೆ ಲೆವೆಲ್ ತೋರಿಸ್ಕೊಡ್ಬೇಕಲ್ಲ ಅಂತಿದ್ದೆ. ಅವಳು ಟೀಚಿಂಗ್ ಪ್ರೊಫೆಷನ್ ಬಿಟ್ಟರೆ ಅವಳಿಗೆ ಬೇರೆ ಮೈಂಡ್ ಸೆಟ್ ಆಗ್ತಾ ಇರ್ಲಿಲ್ಲ. ರೀ ನೀವು ದುಡಿತಾ ಇದ್ರೆ ನೀವು ದುಡಿ, ನಂಗೆ ಅದ್ಬೇಡ, ನಾನ್ ಟೀಚಿಂಗ್ ಪ್ರೊಫೆಷನ್, ನಾನ್ ಟೀಚರ್, ನನ್ಗೆ ಯಾವ್ದೋ ಸ್ಕೂಲ್ ಬೇಕಾದ್ರೆ ಮಾಡ್ಕೊಡ್ಬೇಕಾದ್ರೆ ನಾನ್ ಮೇಂಟೈನ್ ಮಾಡ್ತೀನಿ ಅಂತಿದ್ದು. ಮೊನ್ನೆ 5 ದಿನದಿಂದ ನನಗೊಂದು ಬ್ರಿಂಕ್ ಹೊಡಿತಾ ಇದೆ, ಅವ್ರು ನನ್ನಿಂದನೇ ಬಿದ್ದಿದ್ದಾರೆ. ನನ್ನ ವೈಫಿಗೆ ಕನೆಕ್ಟ್ ಆಯ್ತು. ಟೀಚರ್ ಅಂದ್ರೆ ಕನೆಕ್ಟಿಂಗ್ ಆಗುತ್ತಲ್ಲ. 2 ಸ್ಕೂಲು ಸರ್ ನೀವು ಪಾರ್ಟ್ನರ್ ಆಗಿ ಬನ್ನಿ ಸರ್, ಇಲ್ಲ ನೀವೇ ಹ್ಯಾಂಡ್ ಓವರ್ ತಗೊಳ್ಳಿ ಸರ್. ನೋಡಿ ಭಗವಂತ ಅದಕ್ಕೆ ಯಾವಾಗ್ಲೂ ಪಾಸಿಟಿವ್ ಯೋಚನೆ ಮಾಡ್ಬೇಕು ಅಂತ ಯಾವಾಗ್ಲೂ ಅದೇ ಹೇಳೋದು ಭಗವಂತ. ಆಗತ್ತೆ 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 ಹಾಗೇ ಆಗತ್ತೆ. ಆಗಲ್ಲ 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 ಆಗಲ್ಲ, ಜನ್ಮದಲ್ಲಿ ಆಗಲ್ಲ. ಪಾಸಿಟಿವ್ ಥಿಂಕ್ ಮಾಡಿ, ಯಾವಾಗ್ಲೂ ಥಿಂಕ್ ಮಾಡಿ, ಇದಾಗುತ್ತೆ, ಏನಾದ್ರೂ ಒಂದಾಗುತ್ತೆ, ಏನಾದ್ರೂ ಒಂದಾಗುತ್ತೆ ಅಂತ ಥಿಂಕ್ ಮಾಡಿ. ಭಗವಂತ ಕೊಟ್ಟೇ ಬಿಡ್ತಾನೆ. ನೀವೇನ್ ಮಾಡ್ತೀರ ಗೊತ್ತಾ, ಸುಯೋ ಅಂತ ಬಿದ್ದಿರ್ತಾರಲ್ಲ, ಆ ತರ ಏನೇನೋ ಯೋಚನೆ ಮಾಡ್ತಾ ಇರ್ತೀರಾ, ತಲೆಯಲ್ಲಿ ಏನೇನೋ ಇಟ್ಕೊಂಡಿರ್ತೀರ. ರೀ ಆನೆ ಬಾರ ಆನೆಗೆ, ಇಲ್ಲಿ ಬಾರ ಇಲ್ಲಿಗೆ. ಜೀವನದಲ್ಲಿ ಎಲ್ಲರಿಗೂ ಸಮಸ್ಯೆ ಇದೆ. MD ಅವ್ರಿಗೆ MD ಬಾರ, ನನಗೆ ನನ್ ಬಾರ, ನಿಮಗೆ ನಿಮ್ ಬಾರ. MD ಅವ್ರು ಹೇಳ್ಕೊಳಲ್ಲ, ನಂದು ನಾನ್ ಹೇಳ್ಕೊಳಕ್ಕಾಗಲ್ಲ, ನೀವು ಎಲ್ಲರಿಗೂ ಹೇಳ್ಕೊತೀರ. ನಾವ್ ಹೇಳ್ಕೊಳ್ದಲ್ಲೇ ಸಕ್ಸಸ್ ಆಗ್ತಾ ಇದ್ದೀವಿ, ಹೇಳ್ಕೊಂಡ್ರೆ ವ್ಯಾಲ್ಯೂ ಇರಲ್ಲ. ಅದನ್ನ ಬದಲಾಗಿ ಸಕ್ಸಸ್ ಕಡೆಗೆ ತಗೊಂಡೋದ್ರೆ ಮಾತ್ರ ಬೆಲೆ ಇರ್ತಕ್ಕಂಥದ್ದು. ಎನಿವೆ ಲೆಜೆಂಡ್ಸ್, ಸೊ ಈಗ ಆಲ್ರೆಡಿ ಶನಿವಾರಕ್ಕೆ ರಾಯಲ್ ಚಾಲೆಂಜರ್ಸ್ ಇಂದ ಮೆಚ್ಬೇಕ್ರಿ ಅವ್ರಿಗೊಂದು ಬಿಗ್ ಸಲ್ಯೂಟ್ ರೀ ಅವ್ರಿಗೆ. ಅವ್ರದ್ದೇ ಆದ ಕೋರ್ ಮೀಟ್ ಅಂತ ಹೇಳಿ ಸ್ಟಾರ್ ಹೋಟೆಲ್, ನೋಡ್ರಿ ವಿಡಿಯೋ ಹೆಂಗ್ ಬರುತ್ತೆ ಆ ಹೋಟೆಲ್. ಹೇಗೆ ಧೈರ್ಯ ಮಾಡ್ಬೇಕ್ರಿ. ಸಾರ್ ದುಡ್ಡು ಕೊಡಲ್ಲ ಸಾರ್, 100 ರೂಪಾಯಿ ಸಾರ್, 300 ರೂಪಾಯಿ ಕೊಡ್ತಾರ ಸಾರ್, 100 ರೂಪಾಯಿ ಕೊಡ್ತಾರೆ. ಬದ್ನೇಕಾಯಿ ದುಡ್ಬೇಕು ದುಡಿಬೇಕು ಅಂದ್ರೆ ಬರ್ತಾರೆ. ಕರೆಕ್ಟ್ ಹೌದಲ್ವೋ? ಮೆರಿಡಿಯನ್ ಹೋಟೆಲ್ ಡೀಲ್ ಮಾಡಿ ಕಮ್ಮಿ ಬಜೆಟ್ ಮಾಡ್ಕೊಟ್ಟಿದೀನಿ. ಸ್ಟಾರ್ ಹೋಟೆಲ್ ಅಲ್ಲಿ ಎಂಟ್ರಿ ಕೊಡ್ಬೇಕಂದ್ರೇನೆ 650 ರೂಪಾಯಿ, 250 ರೂಪಾಯಿ ಕಾಫಿ ಇದೆ. ನೀವು ಹೋಗ್ಬೇಕಂದ್ರೆ ನೋಡಿ ಆ ಹೋಟ್ಲು ವಿಡಿಯೋ, ಪ್ರಿಯಕದಮ್ಮವರೆಲ್ಲ ಹಾಕೊಡ್ತಾರೆ. ಸುಮ್ನೆ ನಾವ್ ಹೋಗೋ ದಾರಿಲಿ ಸರ್ ನೀವ್ ಎಲ್ಲಿ ಹೋಗ್ತೀರಾ, ನಾವ್ ಇದೀವಿ ಅಂತ ಹಿಂದೆ ನಿಂತ್ಬಿಡ್ರಿ, ನಾವ್ ತಗೊಂಡ್ ಹೋಗ್ತಾ ಇರ್ತೀವಿ. ಅದ್ ಹೆಂಗೆ ಸರ್, ಇವ್ರು ಬರ್ತಾರ ಸರ್, ನೀವ್ 200 ರೂಪಾಯಿ ಇಟ್ಟರ ಸರ್, ನೀವು 400 ರೂಪಾಯಿ ಇಟ್ಟರ ಸರ್, ಅದ್ ಹೆಂಗೆ ಸರ್? ಅಯ್ಯೋ, ಕೋಟಿ ದುಡಿಬೇಕು ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ತೋರಿಸ್ಬೇಕು ಸ್ನೇಹಿತರೆ. ಎಲ್ಲೋ ರೋಡಲ್ಲಿ ಇರೋ ಅಂಗಡಿಗೆ ಹೋಗ್ಬಿಟ್ಟು ಟೀ ಕುಡಿದ್ಬಿಟ್ಟು ಕಾನ್ಸೆಪ್ಟ್ ಹೇಳಿದ್ರೆ ಜನ ಬರಲ್ಲ. ಒಂದ್ ಲೆವೆಲ್ ಮೇಂಟೈನ್ ಮಾಡ್ಬೇಕು, ಒಳ್ಳೊಳ್ಳೆ ಹೋಟೆಲ್ಸ್ ಹೋಗ್ಬೇಕು. ಅದೆಲ್ಲ ನೋಡ್ತಾರಲ್ಲ ಜನಗಳು, ಏನಂತಾರೆ ಏನ್ ಮಾಡ್ತಾ ಇದಾರೆ ಇವ್ರು, ಏನ್ ಕತೆ ಅಂತೇಳಿ. ನೋಡಿ ಇವತ್ತು ದುಡ್ಡೇ ಕಲೆಕ್ಷನ್ ಆಗೋಗಿದೆ ಅವ್ರ ಟೀಮಲ್ಲಿ 30 ಜನದ್ದು. 400 ರೂಪಾಯಿ ಪಾಸಂಗ್ ಹಾಕ್ಬಿಟ್ಟಿದಾರೆ ಆಲ್ರೆಡಿ. ಸರ್ 40 ಮೇಲೆ ಹೋಗ್ಬೋದು ಸರ್ ಅಂದ್ರು. ಬೋರ್ಡ್ ಮೀಟಿಂಗ್ ಅಲ್ಲ, ಅಷ್ಟು ಇಲ್ಲಕ್ಕೆ ಇಲ್ಲ, ಸೆಲೆಕ್ಟೆಡ್ ಓನ್ಲಿ 30 ಮೆಂಬರ್ಸ್ ಅಂತ ಹೇಳಿದೀನಿ ನಾನು. ಆ ಬೋರ್ಡ್ ಮೀಟಿಂಗ್ ನಾನು ಫೋಟೋನು ಕೂಡ ಹಾಕಿದ್ದೆ. ರೆವಲ್ಯೂಷನ್ ಕಾರ್ಯಕ್ರಮ ಸ್ನೇಹಿತರೆ ರಾಯಲ್ ಚಾಲೆಂಜರ್ಸ್ಗೆ. ಅದಾದ್ಮೇಲೆ ಭಾನುವಾರ ಹಾಸನಲ್ಲಿ ಮೆಗಾ BOP ಇದೆ, ನಿಯರ್ ಅಬೌಟ್ 100+ ಗ್ಯಾದರಿಂಗ್. ಸೂಪರ್ ಡೂಪರ್ ಕಾರ್ಯಕ್ರಮ. ಅದಾದ ನಂತರ ಬೆಂಗಳೂರಲ್ಲಿ ಗುರುವಾರ ಕೋರ್ ಮೀಟಿಂಗ್ ಇದೆ MD ಅವ್ರದ್ದು. ಶುಕ್ರವಾರ ನಾನ್ ಬರ್ತಾ ಇದ್ದೀನಿ. ಒಂದ್ಸಗೆ ನಿಮ್ಗೆ ಅವತ್ತು ಹೇಳಿದೆ 2ನೇ ತಾರೀಕು ಬರ್ತಾ ಇದ್ದೀನಿ ಅಂತ. ಆದ್ರೆ 2ನೇ ತಾರೀಕು ನನ್ನ ಡೇಟ್ ಪ್ಯಾಕಪ್ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾನು 31ನೇ ತಾರೀಕಿಗೆ ಬರ್ತಾ ಇದ್ದೀನಿ. ಆಲ್ರೆಡಿ ಅದು ಇನ್ವಿಟೇಷನ್ಸ್ ಎಲ್ಲ ನಿಮಗೆ ಬರ್ತಾ ಇದೆ. UT ಎಲಿಗೆನ್ಸಿಲೆ ಆಫ್ಟರ್ನೂನ್ 1:30 ಇಂದ 6:30 ನಾವು ಪ್ಲಾನ್ ಮಾಡಿದೀವಿ ಶುಕ್ರವಾರ. ಸೊ ಕಾರ್ಯಕ್ರಮವನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾಳೆ ರೆವಲ್ಯೂಷನ್ ಡೇ, ನನ್ನ ಡೇ ಅಲ್ಲ, 2 ಡೇ, ಅದು ನಿಮ್ಮ ಡೇ. ನಾನ್ ಬ್ರ್ಯಾಂಡ್ ಆಯ್ತು, ನಾನ್ ನೇಮ್ ಆಯ್ತು, ಫೇಮ್ ಆಯ್ತು, ದುಡ್ಡಾಯ್ತು. ಈಗ ಆಗ್ಬೇಕಾಗಿರೋದು ಯಾರು? ಬ್ರ್ಯಾಂಡು ನೀವು. ದುಡ್ಡು ಮಾಡ್ಬೇಕಾಗಿರೋದು ಯಾರು? ನೀವು. ಮನೆ ಮಾಡ್ಬೇಕಾಗಿರೋದು ಯಾರು? ನೀವು. ಕಾರ್ ಮಾಡ್ಬೇಕಾಗಿರೋದು ಯಾರು? ನೀವು ಅಲರ್ಟ್ ಆಗ್ತೀರಾ? ಭಗವಂತ ಎಲ್ಲಾ ಕೊಡ್ತಾನೆ. ಈ 1 ವಾರ ಇದೆಯಲ್ಲ ಸ್ನೇಹಿತರೆ, ನಾಳೆಯಿಂದ 1 ವಾರ ಇದೆಯಲ್ಲ, ಇಡೀ ಇಂಡಿಯಾದಲ್ಲಿ ರೆವಲ್ಯೂಷನ್ ಆಗ್ತಾ ಇರುತ್ತೆ. ಡೇ ಬೈ ಡೇ ID ಇನ್ಕ್ರೀಸ್ ಆಗುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಯಾವ್ದೂ ಪೆಂಡಿಂಗ್ ಇಡಬೇಡಿ. ನಾಳೆ ಬೆಳಿಗ್ಗೆ 12-1 ಗಂಟೆ ಒಳಗೆ ಮ್ಯಾಕ್ಸಿಮಮ್ ಯಾರ್ಯಾರ್ದು IDs ಇದೆ ಎಲ್ಲದು ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾವ್ದಿದೆ ಯಾವ್ದು ಪೆಂಡಿಂಗ್ ಮಾಡಕ್ ಹೋಗ್ಬಿಡಿ. ನಾಳೆ ಒಂದು ರೆವಲ್ಯೂಷನ್ ID ಬೀಳ್ಬೇಕು. ಅದಾದ ನಂತರ ಶುಕ್ರವಾರ ಇದೆ, ಶನಿವಾರ ಇದೆ, ಬುಧವಾರದ ಒಳಗೆ 300 ಅಲ್ಲ, ಮ್ಯಾಕ್ಸ್ ಟು ಮ್ಯಾಕ್ಸ್ ಇನ್ನು ಇನ್ಕ್ರೀಸ್ ಆಗುತ್ತೆ. ಆ ರೆವಲ್ಯೂಷನ್ ಅದೇನಾದ್ರು ರೆಕಾರ್ಡ್ ಆಯ್ತು ಅಂದ್ರೆ ನಿಮ್ಮೆಲ್ಲರ ಬಿಗ್ ಸಲ್ಯೂಟ್. ಯಾರ್ಯಾರು ಕಿರು ಕಾಣಿಕೆ ಕೊಟ್ಟಿರ್ತಿರಲ್ಲ 300 ಐಡಿಗೆ, ಅವ್ರದೆಲ್ಲ ಒಂದು ಇಮೇಜ್ ಕ್ರಿಯೇಟ್ ಆಗುತ್ತೆ. ಎಲ್ಲಾರ್ದು ಇಮೇಜ್ ಕ್ರಿಯೇಟ್ ಆಗುತ್ತೆ. ಅವ್ರಿಗೆ ಇಮೇಜ್ ಕ್ರಿಯೇಟ್ ಆಗುತ್ತೆ. ನನಗೆ ಸಮಯ ಇಲ್ಲ, ಸಮಯ ಇತ್ತು ಅಂದ್ರೆ
ನಿಮ್ ಮನೆಗೆ ವಿತ್ ಸ್ವೀಟ್ ಮುಖಾಂತರ ಬಂದು ನಿಮ್ಗೊಂದ್ ಬಿಗ್ ಸಲ್ಯೂಟ್. ಎಸ್ ಸರ್, ಈ ಒಂದ್ ರೆಕಾರ್ಡ್ ಅಲ್ಲಿ ನಾನು ಇದ್ದೆ. ಈ ಒಂದ್ ರೆಕಾರ್ಡ್ ನಾವ್ ಹಂಗೆ ಮಾರೇತೋ ಆತಿಕೋ ಮರ್ನ ಲೂಟೆತೋ ಬಂಡಾರ್ ಲೂಟ್ನ ನಾವು ಕಾಂಜಿ ಪಿಂಜಿ ಒಡೆ ಪ್ರಶ್ನೆಗಳು ನಮ್ ಇಷ್ಟಲ್ಲಿ ಇಲ್ಲ. ಪಾದಯಾತ್ರೆ ಮಾಡಕ್ಕೂ ರೆಡಿ ಇದೀವಿ, ರನ್ನಿಂಗ್ ರೇಸ್ ಮಾಡಕ್ಕೂ ರೆಡಿ ಇದೀವಿ, ಕಾರಲ್ಲಿ ಹೋಗಕ್ಕೂ ರೆಡಿ ಇದೀವಿ, ಟ್ರೈನ್ ಅಲ್ಲಿ ಹೋಗಕ್ಕೂ ರೆಡಿ ಇದೀವಿ, ಫ್ಲೈಟ್ ಅಲ್ಲಿ ಹೋಗಕ್ಕೂ ರೆಡಿ ಇದೀವಿ. ಎಲ್ಲದಕ್ಕೂ ರೆಡಿ ಇದ್ರೆ ಮಾತ್ರ ನಾವು ಗೆಲ್ಲಿಕ್ಕಾಗತ್ತೆ. ನಾಳೆ ಎಲ್ಲರೂ ಪ್ಲಾನ್ ಮಾಡ್ಕೋತೀರಾ ಅನ್ಕೊಂಡಿದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.